ಇದು ಹೋರಾಟಕ್ಕೆ ಜಯ ಅಂತ ಅನ್ನೋ ಬದಲು ಜನತೆಗೆ ಸಿಕ್ಕ ಜಯ ಸರ್. ಈಗ ನಿಮ್ಗೆ ಯಾರ್ಯಾರು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲಾ ಜನರಿಗೂ ಸಮಾನವಾದ ನ್ಯಾಯ ಸಿಗ್ಬೇಕು ಸರ್. ಇಲ್ಲಿ ಏನಾಗಿತ್ತು ಅಂದ್ರೆ ಇದು ಒಂದು ಏಕಪಕ್ಷೀಯ ವರದಿ ಆಗಿತ್ತು, ಜೊತೆಗೆ ಇದು ಅವೈಜ್ಞಾನಿಕವಾಗಿತ್ತು. ಈಗ ನಮ್ಗೆ ಜಾತಿ ಗಣತಿಯನ್ನು ನಿಮ್ಗೆ ಗೊತ್ತು ಸರ್, ಒಂದು ಮನೆಗೆ ಹೋಗಿ ಒಂದು ವರದಿ ಮಾಡಿ ಅದನ್ನ ಅವರು ಆ ಪಾಯಿಂಟ್ ನ ನೋಟ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಯಾವ್ದೋ ಒಂದು AC ರೂಮಲ್ಲಿ ಕೂತ್ಕೊಂಡು ಅವರು ಒಂದು ವರದಿ ಸಿದ್ಧ ಮಾಡಿ ಆ ವರದಿನ ನೀವು ಅಕ್ಸೆಪ್ಟ್ ಮಾಡಿ ಅಂದ್ರೆ ಯಾರು ಒಪ್ತಿರ್ಲಿಲ್ಲ ಸರ್. ಈಗ ಒಕ್ಕಲಿಗ ಸಮುದಾಯ ಇರ್ಬೋದು, ಇಲ್ಲ ವೀರಶೈವ ಸಮುದಾಯ ಇರ್ಬೋದು, ಜಾತಿ ಗಣತಿಗೆ ಯಾರು ಯಾವುದೂ ವಿರೋಧ ಮಾಡಿಲ್ಲ. ನಾವು ವಿರೋಧ ಮಾಡಿದ ಒಂದೇ ಒಂದು ಕಾರಣಕ್ಕೆ ಇದು ಅವೈಜ್ಞಾನಿಕವಾಗಿದೆ, ಇದು ಮನೆಗೆ ಹೋಗಿ ಜಾತಿ ಗಣತಿ ಮಾಡಿಲ್ಲ. ಈಗ ನಿಮ್ಗೆ ಗೊತ್ತು ಸರ್, ಈಗ ಒಂದು ಒಳ ಮೀಸಲಾತಿದು ಒಂದು ಸಮೀಕ್ಷೆ ನಡೀತಾ ಇದೆ. ಒಳ ಮೀಸಲಾತಿ ಸಮೀಕ್ಷೆಗೆ ಸರ್ಕಾರ ಇಡೀ ತಂಡವನ್ನೇ ಬಿಟ್ಟಿದೆ. 30 ದಿನ ಆದ್ರೂ ಇನ್ನು ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಅಲ್ಲಿರೋ ಕ್ವಶನರೀಸ್ ಸುಮಾರು ಜನಕ್ಕೆ ಆಕ್ಷೇಪಣೆ ಬರ್ತಾ ಇದೆ, ಅರ್ಥನೇ ಆಗ್ತಿಲ್ಲ ಜನಕ್ಕೆ. ಇವರೇ ಬರೋದು, ಟಿಕ್ ಮಾಡ್ಕೊಂಡು ಹೋಗೋದು, ಟಿಕ್ ಮಾಡ್ಕೊಂಡು ಅವ್ರವರೇ ಟಿಕ್ ಮಾಡ್ಕೊಂಡು ಹೋಗೋದು, ಎಷ್ಟು ಕೇಳೋದು, ಆ ರೀತಿಯೆಲ್ಲ ಆಗ್ತಾ ಇದೆ. ಸೊ ಈಗ ಕಣ್ಮುಂದೆನೇ ಆ ದೃಶ್ಯ ಕಣ್ಮುಂದೆನೇ ಇದೆ. ಹಿಂದೆ ಜಾತಿ ಗಣತಿ ನಡೆದಾಗ್ಲೂ ಅಷ್ಟೇ ಸ್ಕೂಲ್ ಮಕ್ಳ ಕೈಯಿಂದ ಮಾಡಿಸಿದ್ರು ಅಂತ ನಾವೇನು ಒಕ್ಕಲಿಗ ಸಮುದಾಯ ಇಲ್ಲ, ಇಲ್ಲ ವೀರಶೈವ ಸಮುದಾಯ ಇಲ್ಲ, ದಿನಪತ್ರಿಕೆಯಲ್ಲೇ ಬಂದಿದೆ. ಟೀಚರ್ಗಳು ಮಕ್ಳ ಕೈಲಿ ಮಾಡಿಸಿದ್ರು ಅಂತ. ನೀವು ಮಕ್ಳ ಕೈಲಿ ಮಾಡಿಸಿದ್ನ ವರದಿನ ನೀವು ಯಾವ ರೀತಿ ಅದನ್ನ ಸತ್ಯಾಸತ್ಯತೆ ವರದಿಗೆ ಎಷ್ಟು ಹತ್ರ ಅಂತ ನೀವು ಯಾವ ರೀತಿ ನಂಬ್ತೀರಾ ಅಂತ ನೀವು ಹೇಳ್ಬೇಕಷ್ಟೇ. ಈಗ ನಮ್ಗೆ ಗೊತ್ತು, ಈಗ ನಮ್ಮ ಮೊಲ ಬರ್ಬೋದು, ಇಲ್ಲ ನಮ್ಮ ಏರಿಯಾ ಬರ್ಬೋದು, ನಮ್ಮ ಹಳ್ಳಿ ಬರ್ಬೋದು, ನಮ್ಮ ಸಮುದಾಯ ಎಷ್ಟಿದೆ ಅಂತ ಗೊತ್ತು. ಈಗ ಸರ್ಕಾರ ಅಷ್ಟು ಕಟ್ಟುನಿಟ್ಟಾಗಿ ಮಾಡಿದೆ ಅಂತ ಹೇಳಿದ್ರೆ ಅವರು ಗ್ರಾಮ ವೈಸ್ ಬಿಡ್ಬೋದಾಗಿತ್ತಲ್ವಾ, ಗ್ರಾಮ ವೈಸ್ ಬಿಡ್ಬೋದಾಗಿತ್ತು, ಏರಿಯಾ ವೈಸ್ ಬಿಡ್ಬೋದಾಗಿತ್ತು ಡೇಟಾನ. ಅವ್ರೇನು ಮಾಡಿದ್ರು, ಓವರ್ ಆಲ್ ಬಿಟ್ರು. ಓವರ್ ಆಲ್ ಯಾವ ರೀತಿ ಅಂತ ಹೇಳಿದ್ರೆ ಕೂತ್ಕೊಂಡು ಒಂದು ಸಿಸ್ಟಮಲ್ಲಿ ಕೂತ್ಕೊಂಡು ಒಂದು ಡೇಟಾವನ್ನೇ ಮ್ಯಾನಿಕ್ಯುಲೇಟ್ ಮಾಡ್ತಿತ್ತು. ನಾವು ಅದೇ ವಿಚಾರವಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದು, ನೀವು ಜಾತಿ ಗಣತಿ ಮಾಡಿ. ಜಾತಿ ಗಣತಿ ತುಂಬ ಅವಶ್ಯಕವಾಗಿದೆ. ಈಗ ಯಾವುದೋ ಒಂದು ಮೀಸಲಾತಿ ಇರ್ಬೋದು, ಒಂದು ಶೈಕ್ಷಣಿಕವಾಗಿ ಇಲ್ಲ ಉದ್ಯೋಗವಾಗಿ ಮೀಸಲಾತಿ ತುಂಬ ಅವಶ್ಯವಾಗಿದೆ. ಈ ಮೀಸಲಾತಿ ಬೇಕು ಅಂತ ಹೇಳಿದ್ರೆ, ಈಗ ಮೀಸಲಾತಿ ತಗೋಬೇಕು ಅನ್ನೋ ಯಾವ ಜಾತಿಯಿಂದ ಗೊತ್ತಾಗಬೇಕು, ಎಷ್ಟು ಜನಕ್ಕೆ ಎಷ್ಟು ಪರ್ಸೆಂಟ್ ಹಂಚಬೇಕು ಅನ್ನೋದು ಯಾವ ಜಾತಿಯಿಂದ ಗೊತ್ತಾಗಬೇಕು. ಜಾತಿ ಗಣತಿ ಬೇಕೇ ಬೇಕು. ಬಟ್ ನೀವು ಜಾತಿ ಗಣತಿ ಕರೆಕ್ಟಾಗಿ ಮಾಡಿ ಅಂತ ಈಗ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದಿದೆ. ಬಟ್ ಇನ್ನೂ ಸರ್ಕಾರ ಯಾವ ರೀತಿ ಜಾತಿ ಗಣತಿ ಮಾಡುತ್ತೆ ಅಂತ ನೀವು ಅರ್ಥ ಆಗ್ತಿಲ್ಲ. ಈಗ ಜಾತಿ ಗಣತಿ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಈಗಾಗಲೇ ನವೆಂಬರ್ಲಿ ನಾವು ಜಾತಿ ಗಣತಿ ಮಾಡ್ತೀವಿ ಅನೌನ್ಸ್ ಮಾಡಿದೆ. ಈಗ ಈ ರಾಜ್ಯ ಸರ್ಕಾರನೂ ಪುನಃ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಿರೋದು, ಇದು ಜನರ ಬಜೆಟ್ ಏನು ನಾವು ತೆರಿಗೆಯನ್ನು ಏನು ಮಾಡ್ತೀವಿ ಅದು ಪೋಲ್ ಆಗುತ್ತೆ ಅಷ್ಟೇ ಸರ್. ಅದು ಬಿಟ್ಟರೆ ವ್ಯರ್ಥ ಆಗುತ್ತೆ ಅಷ್ಟೇ. ಇದರಿಂದ ಯಾವ ಅವಶ್ಯಕತೆ ಇಲ್ಲ. ಈಗ ಕೇಂದ್ರ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ, ಮಾಡಲ್ಲ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಈಗಾಗಲೇ ಒಂದು 160ರಿಂದ 200 ಕೋಟಿ ಜನರ ತೆರಿಗೆ ಹಣ ವೇಸ್ಟ್ ಆಗಿದೆ. ಈಗ ರಾಜ್ಯ ಸರ್ಕಾರ ಪುನಃ ತೆರಿಗೆ ಹಣನ ಜನರ ಮೇಲೆ ಹೊರೆ ಹೊರ್ತಿದ್ದಾರೆ ಅಷ್ಟೇ. ಇದರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ಹಾಗೆ ನಿಮಗೆ ಗೊತ್ತು, ಯಾವುದೇ ಕೋರ್ಟಲ್ಲಾಗಲಿ ಏನೇ ಆಗಲಿ ರಾಜ್ಯ ಸರ್ಕಾರ ಮಾಡೋ ಜಾತಿ ಗಣತಿ ವರದಿ ಮಾನ್ಯವಾಗೋದಿಲ್ಲ. ಅದೇನಾದ್ರು ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಈಗ ಅಧಿಕೃತವಾಗಿ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿ ಈಗಾಗಲೇ ಅನೌನ್ಸ್ ಮಾಡಿರೋದ್ರಿಂದ ಅದು ನಡೆಯುತ್ತೆ. ಏನೋ ಒಟ್ಟು ನಮ್ಮ ಆಗ್ರಹ ಇದ್ದಿದ್ದು ಈ ಅವೈಜ್ಞಾನಿಕ ಜಾತಿ ಗಣತಿ ವರದಿನ ತಿರಸ್ಕಾರ ಮಾಡಬೇಕು ಅಂತ ನಮ್ಮ ನಿರ್ಧಾರಕ್ಕೆ ಅಟ್ಲೀಸ್ಟ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಬೆಲೆ ಕೊಡಲಿಲ್ಲ ಅಂದ್ರೂ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ಪರಿಗಣನೆ ತಗೊಂಡು ಇದನ್ನ ಮಾಡಿರೋದು ತುಂಬ ಸ್ವಾಗತಾರ್ಹ. ಈ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ಕೈಗೊಂಡಿದೆ ಅದನ್ನು ಚಾಮರಾಜನಗರ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘದ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ. ನಮ್ಮ ಹೈಕಮಾಂಡ್ನ ರಾಹುಲ್ ಗಾಂಧಿ ಆಗಿರ್ಬೋದು, ಅವರು ಹೈಕಮಾಂಡ್ನ ಯಾರು ದುರೇಂದ್ರ ಈ ನಿರ್ಧಾರ ತಗೊಂಡ್ರು ಅವ್ರಿಗೆ ಧನ್ಯವಾದ ಅರ್ಪಿಸ್ತೇನೆ ಸರ್. ಒಳ್ಳೆ ಕಾರ್ಯ ಯಾರೇ ಮಾಡಲಿ ಸರ್, ಇಲ್ಲಿ ಪಕ್ಷಾತೀತವಾಗಿ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಈ ವಿಚಾರವಾಗಿ ನಾವು ಧನ್ಯವಾದ ಅರ್ಪಿಸ್ತೇವೆ. ಈಗ ಮರು ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಾರ, ಅದ್ರ ಬಗ್ಗೆ ತೀರ್ಮಾನ ಮಾಡಿ ನೋಡಲಿ. ನಾವೇನೋ ವಿರೋಧ ಮಾಡ್ತಿಲ್ಲ, ಮಾಡಬೇಡಿ ಅಂತ ತೀರ್ಮಾನ ಮಾಡಿ ನೋಡಿ. ಕೇಂದ್ರ ಸರ್ಕಾರವೂ ಮಾಡಿ, ರಾಜ್ಯ ಸರ್ಕಾರವೂ ಮಾಡಿ, ಡೇಟಾ ವ್ಯತ್ಯಾಸ ಬಂದಾಗ ಪುನಃ ವರದಿ ಮೂಲೆ ಎಸೆಯೋದು ಆ ರೀತಿ ಆಗಬಾರ್ದು. ಅದ್ರ ಬಗ್ಗೆ ವಿಚಾರ ಮಾಡಿ ಜನ ಏನು ಮಾಡಬೇಕು ಅಂತ ಮಾಡಲಿ. ಈಗ ಏನು ಇವರು ವರದಿ ಮಾಡ್ತೀನಿ ಹೇಳ್ತಾರೆ, ದಯಮಾಡಿ ಸರ್, ಈಗ ಆಧಾರ್ ಕಾರ್ಡ್ ಇದೆ ಎಲ್ಲರ ಹತ್ರನೂ, ಆಧಾರ್ ಕಾರ್ಡ್ ಜಿಯೋ ಟ್ಯಾಗಿಂಗ್ ಮಾಡಲಿ. ಪ್ರತಿ ಒಂದು ಮನೆಗೆ ಹೋಗಿ ಒಂದು ಜಿಯೋ ಟ್ಯಾಗಿಂಗ್ ಮಾಡಲಿ. ಈಗ ಆಧಾರ್ ಕಾರ್ಡ್ ಯಾರ ಹತ್ರ ಎರಡಿಲ್ಲ, ಒಂದೊಂದೇ ಆಧಾರ್ ಕಾರ್ಡ್ ಇರೋದು. ಎಷ್ಟು ಆಧಾರ್ ಕಾರ್ಡ್ ಇದೆ ಅದ್ರ ಬಗ್ಗೆ ಸಂಖ್ಯೆ ಮಾಡಲಿ. ಅದೇ ಥರ ಒಂದು ಆನ್ಲೈನಲ್ಲಿ ಒಂದು ಪೋರ್ಟಲ್ ಬಿಡಲಿ. ಇನ್ ಕೇಸ್ ಯಾರಿಗೆ ಈಗ ಎಕ್ಸಾಂಪಲ್ ನೀವು ಮನೆಗೆ ಬಂದಾಗ ಮನೆ ಸುಮಾರು ಜನ ಕೆಲಸಕ್ಕೆ ಹೋಗಿರ್ತಾರೆ, ಮನೇಲಿ ಯಾರು ಇರಲ್ಲ, ಅಂಥವ್ರಿಗೆಲ್ಲ ಆನ್ಲೈನ್ ಆಪ್ಷನ್ ಕೊಡಲಿ. ಆ ವರದಿನ ಪ್ರತಿ ಒಂದು ವಾರ ಇಲ್ಲ 15 ದಿನ ಬಿಟ್ಟು ಒಂದು ಆನ್ಲೈನಲ್ಲಿ ಇಷ್ಟು ಜನದ ವರದಿ ಆಗಿದೆ ಅಂತ ಒಂದು ಪಾರದರ್ಶಕವಾಗಿ ಎಲ್ಲರಿಗೂ ಗೊತ್ತಾಗಲಿ ಸರ್. ಅದು ಪಾರದರ್ಶಕ ಬರಲಿ. ಈಗ ಜಾತಿ ಗಣತಿಯನ್ನು ಯಾವ ಜಾತಿಯಿಂದ ಗೊತ್ತಾಗಬೇಕು ಅಂದರೆ ಜಾತಿ ಪ್ರಮಾಣ ಪತ್ರ ಬೇಕು. ಈಗ ನಾವೇನೋ ಓದಿದ್ದೀವಿ, ನಮ್ಮ ಸ್ಕೂಲಲ್ಲೇ ನಾವೇನೋ ಬರ್ಸಿದ್ದೀವಿ. ಸುಮಾರು 12 ಲಕ್ಷದ ತುಂಬ ಜನ ಇದ್ದಾರೆ, ಅವ್ರಿಗೆ ಯಾವ ಜಾತಿಯಿಂದ ಗೊತ್ತಿಲ್ಲ, ಅವ್ರಿಗೆ ಮೂಲ ಇದೆ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ಇದು ಮಾಡಲಿ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಅಂದರೆ, ಈ ಜಾತಿ ಗಣತಿ ಇವರು ಮಾಡೋಕ್ಕಿಂತ ಮುಂಚೆ
ಆ ಕೋಡ್ಗಳು ಇದೆಯಲ್ಲ ಆ ಕೋಡ್ಗಳನ್ನ ಫಸ್ಟ್ ಕೊಡ್ಲಿ ಸರ್. ಈಗ ಮುಂಚೆ ಈ ಹಳೆ ಜಾತಿಗಳದ್ದು ಏನಾಗಿತ್ತು, ಒಕ್ಕಲಿಗ VOKKALEG ಅಂತ ಒಕ್ಕಲಿಗ, ಇನ್ನೊಂದು VAKKLAG ಅಂತ, ಇನ್ನೊಬ್ರು ಗೌಡಗೆ GAWD ಅಂತಿದೆ. ದಯಮಾಡಿ ಒಂದು ಸಿಂಗಲ್ ಒಕ್ಕಲಿಗ ಅಂತ ಬರಲಿ, ಅಥವಾ ಅದರಲ್ಲಿ ಸಬ್ ಕ್ಯಾಟಗರಿ ಬರಲಿ. ಸೊ ಆ ಥರ ಮಾಡಿದಾಗ ನಿಮಗೆ ಕ್ಯಾಟಗರಿ ಒಂದು ಕೊಟ್ಟು ಸಬ್ ಕ್ಯಾಟಗರಿ ಕರೆಕ್ಟಾಗಿ ಮಾಡಿದಾಗ ಮಾತ್ರ ಜಾತಿ ಗಣತಿ ನಿಮಗೆ ನೀವು ಏನು ಮಾಡ್ತಿದ್ದೀರ ಪರ್ಪಸ್ಸು ಅದು ಸರ್ವ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸರ್ವ್ ಆಗಲ್ಲ ಸರ್. ಇದೇ ಥರ ನೀವು ಪುನಃ ಅವೈಜ್ಞಾನಿಕವಾಗಿ ಗೌಡ ಒಕ್ಕಲಿಗ ಈಗ ಲಿಂಗಾಯತ ಅಂತ ಕೊಟ್ಟಾಗ ಲಿಂಗಾಯತ ವೀರಶೈವ ಅಂತ ಕೊಟ್ಟಾಗ ಅದರಲ್ಲಿ ಸಬ್ ಕ್ಯಾಸ್ಟ್ ಬರಲಿ. ಈಗ ಲಿಂಗಾಯತಿಗೆ ಒಂದು ಸ್ಪೆಲ್ಲಿಂಗು, ವೀರಶೈವಿಗೆ ಒಂದು ಸ್ಪೆಲ್ಲಿಂಗು, ಆ ರೀತಿ ಮಾಡಿ ಜಾತಿ ಒಡೆಯೋದು ಕೆಲಸ ಬೇಡ. ಯಾವುದೋ ಒಂದು ಕರೆಕ್ಟಾಗಿ ಒಂದು ನೋಟಿಫಿಕೇಶನ್ ಕೊಡಲಿ ಸರ್ಕಾರದಿಂದ, ಸಮಾಜ ಕಲ್ಯಾಣಕ್ಕೆ ಒಂದು ನೋಟಿಫಿಕೇಶನ್ ಕೊಡಲಿ. ಅದಾದಮೇಲೆ ಅಕ್ಸೆಪ್ಷನ್ ತಗೊಂಡು ಅದ್ರ ಮೇಲೆ ಎಲ್ಲ ಸಂಘ ಸಂಸ್ಥೆಗಳನ್ನ ಕರ್ಕೊಂಡು ಇದು ಮಾಡಲಿ. ಅದ್ರ ಜೊತೆಗೆ ಜಾತಿ ಗಣತಿ ಮಾಡಬೇಕಾದ್ರೆ ಈಗ ನಿಮಗೆ ಗೊತ್ತು ಸರ್, ಈಗ ಡೈಲಿ ಕಸ ತುಂಬಬೇಕಾದ್ರೆ ಹಳ್ಳಿ ಇರ್ಬೋದು ಸಿಟಿ ಇರ್ಬೋದು, ಗಾಡಿ ಬರುತ್ತೆ, ನಿಮ್ಮ ಮನೆಗೆ ಸಮೀಕ್ಷೆ ಬರ್ತಾರೆ ಅಂತ ಅನೌನ್ಸ್ ಮಾಡಿಸ್ಲಿ. ನಿಮ್ಮ ಮನೆಗೆ ಸಮೀಕ್ಷೆ ಬರ್ತಾರೆ, ಈ ದಿನ ನಿಮ್ಮ ಮನೆಗೆ ಸಮೀಕ್ಷೆ ಬರ್ತಾರೆ. ಎಲ್ಲರೂ ಒಂದೇ ದಿನಕ್ಕೆ ಮಾಡೋಕ್ಕಾಗಲ್ಲ, ಈಗ ಒಂದು ತಿಂಗಳೊಂದು ಮಾಡೋಕ್ಕಾಗಲ್ಲ. ಈಗ ಡೈಲಿ ಕಸದ ಗಾಡಿಗಳು ಪ್ರತಿ ಮನೆಗೂ ಹೋಗುತ್ತೆ, ಪ್ರತಿ ರೋಡ್ಗೂ ಹೋಗುತ್ತೆ. ಆ ಗಾಡಿಗಳೆಲ್ಲ ಅನೌನ್ಸ್ ಮಾಡಿಸ್ಲಿ, ನಿಮ್ಮ ಮನೆಗೆ ಈ ಥರ ಜಾತಿ ಗಣತಿಗೆ ನಿಮ್ಮ ಮನೆಗೆ ಬರ್ತಾರೆ, ದಯಮಾಡಿ ಮಾಹಿತಿ ಕೊಡಿ ಅಂತ. ಅವಾಗಲಾದ್ರು ಜನ ಎಚ್ಚೆತ್ತುಕೊಳ್ತಾರೆ ಸರ್. ಅವಾಗಲೂ ನೋಡಿ ಸರ್, ನಾವು ಏನೇ ಡೇಟಾ ಮಾಡಿದ್ರು 100% ಮಾಡೋಕ್ಕಾಗಲ್ಲ. ನಾವು ಅದನ್ನ ಪ್ರಾಮಾಣಿಕ ಒಪ್ಕೋತೀವಿ ಸರ್. ಮ್ಯಾಕ್ಸಿಮಮ್ ಒಂದು 90% ಆದ್ರೂ ರೀಚ್ ಆಗೋ ಥರ ಪ್ರಾಮಾಣಿಕ ಕೆಲಸ ಸರ್ಕಾರದಿಂದ ಪ್ರಯತ್ನ ಆಗಬೇಕು. ಆ ಪ್ರಯತ್ನ ವಿಫಲ ಆದರೆ ಸರ್ ಒಪ್ಕೋಬೇಕಾರೆ, ಆ ಪ್ರಯತ್ನ ಮಾಡಲಿಲ್ಲ ಅಂದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿನೇ ಇಲ್ಲ ಅಂತ ಹೇಳಿದ್ರೆ ತುಂಬ ಅದು ಕಷ್ಟ ಆಗುತ್ತೆ. ಬಟ್ ಆ ಜಾತಿಗಳಿಗೆ ಅನ್ಯಾಯ ಆಗುತ್ತೆ. ಯಾವುದೇ ಜಾತಿಗೆ ಅನ್ಯಾಯ ಆಗಬಾರ್ದು, ಎಲ್ಲ ಜಾತಿಗೂ ಸಮಾನವಾದ ಅವಕಾಶ ಸಿಗಬೇಕು. ಅವ್ರವ್ರದ್ದು ಏನಿದೆ ಅವ್ರ ಆ್ಯಕ್ಚುಯಲ್ ಡೇಟಾ ಕೊಡಬೇಕು. ಆನ್ಲೈನ್ ಮುಖಾಂತರ ಮಾಡಲಿ, ಜೊತೆಗೆ ಇದು ಮಾಡಲಿ. ಆ ಡೇಟಾನ ಎವ್ರಿ 15 ದಿನಕ್ಕೆ ಒಂದ್ಸಲ, ಒಂದು ತಿಂಗಳು ಒಂದ್ಸಲ ಆನ್ಲೈನ್ ಪಬ್ಲಿಷ್ ಮಾಡಲಿ. ಇನ್ ಕೇಸ್ ಯಾವ್ದು ಮಿಸ್ ಆಗಿರೋ ಅವ್ರು ಆ್ಯಡ್ ಮಾಡಲಿ ಸರ್. ಆ ರೀತಿ ಡೇಟಾ ಮಾಡಿದ್ರೆ ಮಾತ್ರ ಈ ಜಾತಿ ಗಣತಿ ವರದಿ ಸೂಕ್ತವಾಗಿರುತ್ತೆ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಸರ್.